ಗಣೇಶನು ಹುಟ್ಟಿದುದು ಹೇಗೆ? ಕೈಲಾಸದಲ್ಲಿ ಪಾರ್ವತೀ ದೇವಿಯು ವಾಸಿಸುತ್ತಿದ್ದಳು. ಒಂದು ದಿನ ಆಕೆಗೆ ಒಂದು ಮಗನಿರಬೇಕು ಎಂಬ ಆಸೆ ಹುಟ್ಟಿತು. ತನ್ನ ದೇಹದ ಹೂಮಣ್ಣಿನಿಂದ ಒಂದು ಬಾಲಕನನ್ನು ರೂಪಿಸಿ ಅವನಿಗೆ ಜೀವ ಕೊಟ್ಟಳು. ಆ ಬಾಲಕನೇ ಗಣೇಶ. ಒಂದು ದಿನ ಸ್ನಾನಕ್ಕೆ ಹೋಗುವಾಗ ಪಾರ್ವತಿ ಹೇಳಿದಳು, ನಾನು ಬರುವವರೆಗೂ ಯಾರನ್ನೂ ಒಳಗೆ ಬಿಡಬೇಡ. ಗಣೇಶ ಬಾಗಿಲ ಬಳಿ ನಿಂತು ಕಾವಲು ಕಾಯಲು ಶುರುಮಾಡಿದ. ಅವನು ಅರಿಯದೆ ಒಂದು ದೊಡ್ಡ ಘಟನೆಯಾಗಲಿತ್ತು. ಶಿವನ ಕೋಪ, ಗಣೇಶನ ಬಲಿ. ಶಿವನು ಕೈಲಾಸಕ್ಕೆ ಬಂದಾಗ ಗಣೇಶ ಅವನನ್ನು ಒಳಗೆ ಬಿಡಲಿಲ್ಲ. ನನ್ನ ತಾಯಿಯ ಅನುಮತಿ ಇಲ್ಲದೆ ಯಾರೂ ಒಳಗೆ ಹೋಗಬಾರದು ಎಂದ. ಈ ಮಾತಿನಿಂದ ಶಿವನಿಗೆ ಕೋಪ ಬಂತು. ಕೋಪದಲ್ಲಿ ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕತ್ತರಿಸಿದನು. ಇದನ್ನು ನೋಡಿ ಪಾರ್ವತಿ ದೇವಿ ಅತ್ತುಕೊಂಡಳು. ಅವನು ನನ್ನ ಮಗ. ಪೂರ್ಣ ಕೈಲಾಸವೇ ನಿಶ್ಚಲಗೊಂಡಿತು. ಆನೆಯ ತಲೆ ವಿಘ್ನವಿನಾಯಕನ ಜನ್ಮ. ಶಿವನಿಗೆ ತನ್ನ ತಪ್ಪಿನ ಅರಿವು ಬಂತು. ಅವನು ಹೇಳಿದನು, ಮೊದಲು ಕಂಡ ಜೀವಿಯ ತಲೆಯನ್ನು ತರು. ದೇವತೆಗಳು ಒಂದು ಆನೆಯ ತಲೆಯನ್ನು ತಂದು ಗಣೇಶನ ದೇಹಕ್ಕೆ ಜೋಡಿಸಿದರು. ಶಿವ ಆಶೀರ್ವದಿಸಿದನು. ಗಣೇಶ ಮತ್ತೆ ಜೀವಂತನಾದ. ಆಗ ಶಿವ ಘೋಷಿಸಿದನು, ಯಾವುದೇ ಶುಭ ಕಾರ್ಯದ ಮೊದಲು ಗಣೇಶನನ್ನು ಪೂಜಿಸಿದರೆ ಅವರ ಕಾರ್ಯಗಳು ಯಶಸ್ವಿಯಾಗಲಿ. ಅಂದಿನಿಂದಲೇ ಅವನು ವಿಘ್ನವಿನಾಯಕ ಗಣಪತಿ. ಇಂದಿಗೂ ನಾವು ಹೇಳುತ್ತೇವೆ, ಓಂ ಗಣಗಣಪತಯೇ ನಮಃ. ಈ ಮಂತ್ರವನ್ನು ಪ್ರತಿದಿನ ಜಪಿಸಿದರೆ ಜೀವನದಲ್ಲಿ ಶಾಂತಿ ಮತ್ತು ಯಶಸ್ಸು ದೊರೆಯುತ್ತದೆ. ಜೈ ಗಣೇಶ್. ಈ ದೈವಿಕ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ದಿವ್ಯ ಕಥೆ ಕನ್ನಡ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ.